ಅವೈಜ್ಞಾನಿಕ ಬೈಂದೂರು ಪಟ್ಟಣ ಪಂಚಾಯಿತಿ ರಚನೆ ರದ್ದುಪಡಿಸುವಂತೆ ಆಗ್ರಹಿಸಿ ಬಿಜೆಪಿ ಕಿಸಾನ್ ಘಟಕ ವತಿಯಿಂದ ಬೈಂದೂರಿನಲ್ಲಿ ಇಂದು ಬೃಹತ್ ಪ್ರತಿಭಟನೆ ಹಾಗೂ ಜಾಥಾ ನಡೆಯಿತು. ಈ ವೇಳೆ ಶಾಸಕ ಗುರುರಾಜ್ ಗಂಟಿಹೊಳೆ, ಹಿರಿಯ ಕುಮ್ಕಿ ಹೋರಾಟಗಾರ ಎಂಪಿ ಸತ್ಯನಾರಾಯಣ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸುರೇಶ್ ಭಟ್ವಾಡಿ, ಬಿಜೆಪಿ ಮಂಡಳ ಅಧ್ಯಕ್ಷೆ ಅನಿತಾ ಪೂಜಾರಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಗೋಪೂಜೆ ನೆರವೇರಿಸಿದರು. ಬಳಿಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ದೂರದರ್ಶನದೊಂದಿಗೆ ಗುರುರಾಜ್ ಗಂಟಿಹೊಳೆ 94ಸಿ ಅಕ್ರಮ ಸಕ್ರಮ ಬಗರ್ ಹುಕುಂ ಸಮಿತಿಗಳಿಗೆ ಕುಮ್ಕಿ ಹಕ್ಕು ನೀಡುತ್ತಿಲ್ಲ. ಪಟ್ಟಣ ಪಂಚಾಯಿತಿ ರಚನೆ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶಗಳು ಸೇರ್ಪಡೆಯಾಗಿರುವುದನ್ನು ಕೈಬಿಡಬೇಕು. ರೈತರ ಹಕ್ಕುಗಳು ಯಾವುದೇ ಕಾರಣಕ್ಕೂ ಮೊಟಕಾಗಬಾರದು ಎನ್ನುವ ಹಕ್ಕೊತ್ತಾಯ ನಮ್ಮದು. ರೈತರ ಪರವಾಗಿ ಸದಾ ಪಕ್ಷ ನಿಲ್ಲಲಿದೆ ಎಂದು ಅವರು ತಿಳಿಸಿದರು. ರೈತರ ಹಕ್ಕಿಗೆ ಯಾವುದೇ ಕಾರಣಕ್ಕೂ ಮೊಟಕಾಗಬಾರದು ಅನ್ನುವಂಥ ಹಕ್ಕೊತ್ತಾಯವನ್ನ ಈ ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದೇವೆ. ರೈತರ ಹೋರಾಟ ಯಾರೇ ಮಾಡಲಿ ಅವ್ರಿಗೆ ಸಂಪೂರ್ಣ ಬೆಂಬಲ ನಮ್ಮದು. ನಮ್ಮ ಪಕ್ಷದ ವತಿಯಿಂದ ಪೂರ್ತಿ ಬೆಂಬಲ ಅನ್ನುವಂಥ ವಿಷಯವನ್ನ ಈ ಬೃಹತ್ ಪ್ರತಿಭಟನೆ ಮೂಲಕ ಹೇಳ್ತಾ ಇದ್ದೇವೆ. ಪ್ರಗತಿಪರ ಕೃಷಿಕ ರಾಜು ಗಾಣಿಗ, ಪಟ್ಟಣ ಪಂಚಾಯಿತಿ ಆಗಿರುವುದರಿಂದ ಗ್ರಾಮಾಂತರ ಪ್ರದೇಶದ ಅನೇಕ ಜನರಿಗೆ ಅನಾನುಕೂಲವಾಗಲಿದೆ ಎಂದು ಹೇಳಿದರು. ಯೋಜನೆ ಮನೆ ಸಿಗುವುದಿಲ್ಲ, ಯಾವ ಸವಲತ್ತುಗಳು ಇಲ್ಲ. ಈಗ ಮನೆ ಟ್ಯಾಕ್ಸ್ಗಳು ಅವೆಲ್ಲ ಜಾಸ್ತಿ ಆಗಿದೆ ಬಿಟ್ಟರೆ ಜಾಸ್ತಿ ಆದರೂ ಪರವಾಗಿಲ್ಲ ಆಯ್ತು. ಈ ಪಂಚಾಯತಲ್ಲಿ ಸಿಗುವ ಸವಲತ್ತುಗಳು ಯಾವುದೂ ನಮ್ಮ ಗ್ರಾಮೀಣ ಭಾಗಕ್ಕೆ ಸಿಗ್ತಾ ಇಲ್ಲ.